ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸೂಪರ್ ಮಾಮ್ ಫ್ರೇಯಾ. ಥ್ಯಾಂಕ್ ಯು ಸೋ ಮಚ್. ನನ್ನ ಲಾಸ್ಟ್ ವಿಡಿಯೋಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ರಿ. ತುಂಬಾ ಮಂದಿ ಕಮೆಂಟ್ ಮಾಡಿ ಹೇಳಿದ್ರು ಕೂಡ ಯೂಸ್ಫುಲ್ ಆಯ್ತು ವಿಡಿಯೋ ಅಂತ. ಅಂಡ್ ಜೊತೆಗೆ ತುಂಬಾ ಮಹಿಳೆಯರ ಮೇಜರ್ ಕನ್ಸರ್ನ್ ಏನಂದ್ರೆ ಹೊಟ್ಟೆಯ ಬೊಜ್ಜಿನ ಬಗ್ಗೆ, ಬೆಲ್ಲಿ ಫ್ಯಾಟ್ ಅನ್ನ ಯಾವ ರೀತಿ ಕರಗಿಸಬೇಕು, ಯಾವ ರೀತಿ ಇದನ್ನ ರೆಡ್ಯೂಸ್ ಮಾಡಬೇಕು ಅಂತ ನಮ್ಗೆ ತಿಳಿಸ್ಕೊಡಿ ಅಂತ ತುಂಬಾ ಮಂದಿ ಮಹಿಳೆಯರ ಈ ಒಂದು ಮೇಜರ್ ಕನ್ಸರ್ನ್ ಇತ್ತು. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ 4 ರಿಂದ 5 ಆಪ್ಸ್ ವರ್ಕೌಟ್ ಅನ್ನ ಮಾಡಿ ತೋರಿಸ್ತೀನಿ. ಸೊ ಈ ವರ್ಕೌಟ್ ಮಾಡ್ಲಿಕ್ಕೆ ಯಾವುದೇ ರೀತಿಯ ಜಿಮ್ಗೆ ಹೋಗ್ಬೇಕಂತ ಇಲ್ಲ, ಯಾವುದೇ ರೀತಿಯ ಎಕ್ಸ್ಪೆನ್ಸಿವ್ ಇನ್ಸ್ಟ್ರೂಮೆಂಟ್ಸ್ ಅನ್ನ ಯೂಸ್ ಮಾಡದೆ ಮನೆಯಲ್ಲೇ ಇದ್ದುಕೊಂಡು ಈ ಒಂದು ವರ್ಕೌಟ್ ಅನ್ನ ನೀವು ಮಾಡಬಹುದು. ಇದನ್ನ ಹೇಗೆ ಮಾಡಬೇಕು, ಯಾವ ಟೈಮ್ ಅಲ್ಲಿ ಮಾಡಬೇಕು, ಎಷ್ಟು ಹೊತ್ತು ಮಾಡಬೇಕು ಅಂತ ನಾನು ನಿಮಗೆ ಇನ್ ಡೀಟೇಲ್ ಆಗಿ ಇವಾಗ ತೋರಿಸ್ತೀನಿ. ಜೊತೆಗೆ ನನ್ನ ಲಾಸ್ಟ್ ವಿಡಿಯೋನ ಡಯಟ್ ಟಿಪ್ಸ್ ನ ಜೊತೆಗೆ ಈ ವರ್ಕೌಟ್ ಅನ್ನ ಕೂಡ ನೀವು ಫಾಲೋ ಮಾಡಿ ಕಂಟಿನ್ಯೂಸ್ ಆಗಿ ಮಾಡ್ಬೇಕು. ನೀವು ಅಂದ್ರೆ ಕನ್ಸಿಸ್ಟೆನ್ಸಿ ಇರಬೇಕು. ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದ್ರೆ ನಿಮ್ಮ ಹೊಟ್ಟೆಯ ಸುತ್ತಮುತ್ತಲಿರುವ ಮಸಲ್ಸ್ ಟೋನ್ ಆಗಿ ನಿಮ್ಗೆ ಕ್ರಮೇಣ ರೆಡ್ಯೂಸ್ ಮಾಡ್ಲಿಕ್ಕೆ ಕೂಡ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಇವಾಗ ವಿದೌಟ್ ವೇಸ್ಟಿಂಗ್ ಟೈಮ್ ವಿಡಿಯೋವನ್ನ ಶುರು ಮಾಡೋಣ. ಇವಾಗ ಮೊದಲನೇ ಎಕ್ಸಸೈಸ್ ಹೆಸರು ಪ್ಲಾಂಕ್. ಬಿಗಿನರ್ ವರ್ಷನ್ ಅಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಇವಾಗ ಈ ಎಕ್ಸಸೈಸ್ ಅನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ ಮಲಗಿದ ಪೊಸಿಷನ್ನಿಂದ ನಿಮ್ಮ ಬಾಡಿಯನ್ನು ಸ್ವಲ್ಪ ಸ್ಲೋಲಿ ಮೇಲಕ್ಕೆ ಎತ್ತುಕೊಳ್ಳಿ. ಪಾಮ್ ಅಂದರೆ ಕೈನ ತಳಭಾಗ ಇದೆ ಅಲ್ವಾ, ಅದು ಫ್ಲ್ಯಾಟ್ ಆಗಿ ಮ್ಯಾಟ್ ಮೇಲೆ ಇಟ್ಕೊಳ್ಬೇಕು. ಕಾಲುಗಳನ್ನು ಹಿಂದಕ್ಕೆ ಫುಲ್ ಸ್ಟ್ರೆಚ್ ಮಾಡಬೇಕು, ವಿಡಿಯೋದಲ್ಲಿ ತೋರಿಸಿದ ಹಾಗೆ. ಹೊಟ್ಟೆ ಭಾಗವನ್ನು ಆದಷ್ಟು ಅಂದರೆ ಫುಲ್ ಅಲ್ಲ, ಆದಷ್ಟು ಸ್ವಲ್ಪ ಟೈಟ್ ಆಗಿ ಒಳಭಾಗಕ್ಕೆ ಪ್ರೆಸ್ ಮಾಡಿದ ಹಾಗೆ ನೀವು ಇಟ್ಕೊಳ್ಬೇಕು. ನಿಮ್ಮ ಫುಲ್ ಬಾಡಿ ಸ್ಟ್ರೇಟ್ ಲೈನಲ್ಲಿ ಇರಬೇಕು ಫ್ರಮ್ ಹೆಡ್ ಟು ಟೋ. ನೋಡಲಿಕ್ಕೆ ನಿಮಗೆ ಈ ಎಕ್ಸಸೈಸ್ ಈಸಿ ಕಾಣ್ಬೋದು, ಬಟ್ ಅಷ್ಟು ಈಸಿ ಅಲ್ಲ ಈ ಒಂದು ಎಕ್ಸಸೈಸ್ ಮಾಡಲಿಕ್ಕೆ. ನಾರ್ಮಲ್ ಉಸಿರಾಟದ ಪ್ಯಾಟರ್ನ್ ಇರಲಿ. ಕೆಲವರು ಈ ರೀತಿ ಎಕ್ಸಸೈಸ್ ಎಲ್ಲ ಮಾಡುವಾಗ ಉಸಿರಿಟ್ಕೊಂಡು ಅಂದರೆ ದಮ್ಮು ಕಟ್ಟಿ ಎಕ್ಸಸೈಸ್ ಮಾಡ್ತಾರೆ. ಆ ರೀತಿ ಎಕ್ಸಸೈಸ್ ಮಾಡೋದು ತಪ್ಪು. ನಾರ್ಮಲ್ ಉಸಿರಾಟದ ಪ್ಯಾಟರ್ನ್ ಇರಲಿ. ಮೂಗಿನಿಂದ ಸ್ಲೋಲಿ ಇನ್ಹೇಲ್ ಮಾಡಿ, ಬಾಯಿಯಿಂದ ಸ್ಲೋಲಿ ಎಕ್ಸೇಲ್ ಮಾಡಿ. ಇದೇ ಪೊಸಿಷನನ್ನು 10 to 15 ಸೆಕೆಂಡ್ಸ್ ತನಕ ನೀವು ಹೋಲ್ಡ್ ಮಾಡಬೇಕು ಬಿಗಿನರ್ ಆಗಿದ್ದರೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ನೀವು ಕಂಫರ್ಟೇಬಲ್ ಆದರೆ ಸ್ವಲ್ಪ ಸೆಕೆಂಡ್ಸ್ ಜಾಸ್ತಿ ಮಾಡ್ತಾ ಹೋಗಿ. ಬಟ್ ಬಿಗಿನರ್ ಲೆವೆಲಲ್ಲಿ 10 to 15 ಸೆಕೆಂಡ್ಸ್ ತನಕ ಹೋಲ್ಡ್ ಮಾಡಿದರೆ ಸಾಕು. ಇದು ಫಸ್ಟ್ ಎಕ್ಸಸೈಸ್. ಇವಾಗ ಸೆಕೆಂಡ್ ಎಕ್ಸಸೈಸ್ ಹೆಸರು ಸೀಟೆಡ್ ಲೆಗ್ ಕ್ರಂಚಸ್ ಅಂತ. ಯಾವ ರೀತಿ ಮಾಡೋದು ಅಂತ ಇವಾಗಲೇ ನಿಮಗೆ ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಈ ಬಿಗಿನರ್ಸ್ನವರು ಈ ಎಕ್ಸಸೈಸನ್ನು 10 to 12 ರಿಪಿಟೇಷನ್ಸ್ನಿಂದ ಶುರು ಮಾಡಬೇಕು. ಮತ್ತೆ ನಿಮಗೆ ಕಂಫರ್ಟೇಬಲ್ ಆಗ್ತಾ ಇದ್ದರೆ ಮತ್ತೆ ನೀವು ಸ್ಲೋಲಿ ಜಾಸ್ತಿ ಮಾಡ್ಬೋದು. ನಾನು ಇವತ್ತು ಹೇಳುವ ಎಲ್ಲ ಎಕ್ಸಸೈಸ್ ಮಾಡೋ ಬೆಸ್ಟ್ ಟೈಮ್ ಅಂದರೆ ಮಾರ್ನಿಂಗ್ ಅಥವಾ ಈವ್ನಿಂಗ್. ಮಾರ್ನಿಂಗ್ ಮಾಡೋ ಟೈಮ್ ಬೆಸ್ಟ್, ಯಾಕೆಂದರೆ ನೀವು ಎಂಟಿ ಸ್ಟಮಕಲ್ಲಿ ಇರ್ತೀರಾ. ಒಂದು ಗ್ಲಾಸ್ ನೀರು ಕುಡಿದು ನೀವು ಎಕ್ಸಸೈಸನ್ನು ಶುರು ಮಾಡ್ಬೋದು. ಒಂದು ವೇಳೆ ನಿಮಗೆ ಬೆಳಿಗ್ಗೆ ಟೈಮ್ ಸಿಗೋದಿಲ್ಲ, ಆ ಟೈಮಲ್ಲಿ ನೀವು ಸಂಜೆ ಕೂಡ ನೀವು ವರ್ಕೌಟ್ ಮಾಡ್ಬೋದು. ಸಂಜೆ ಅಂದರೆ ಊಟ ಆದ 2 ಗಂಟೆ ಆದಮೇಲೆ ನೀವು ವರ್ಕೌಟ್ ಶುರು ಮಾಡಬೇಕು. ಯಾಕೆಂದರೆ ಫುಲ್ ಹೊಟ್ಟೆಯಲ್ಲಿ ಎಕ್ಸಸೈಸ್ ಮಾಡೋದು ಸರಿಯಲ್ಲ. ಥರ್ಡ್ ಎಕ್ಸಸೈಸ್ ಹೆಸರು ಲೆಗ್ ರೇಸಸ್. ಇಲ್ಲಿ ಕೈಗಳನ್ನು ಮತ್ತು ಕಾಲುಗಳನ್ನು ಯಾವ ರೀತಿ ಇಟ್ಕೊಳ್ಬೇಕು ಅಂತ ನಿಮಗೆ ವಿಡಿಯೋ ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಉಸಿರಾಟದ ಪ್ಯಾಟರ್ನ್ ಅದೇ ಇರಲಿ. ಮೂಗಿನಿಂದ ಇನ್ಹೇಲ್ ಹಾಗೆಯೇ ಬಾಯಿಯಿಂದ ಸ್ಲೋಲಿ ಎಕ್ಸೇಲ್. ಆಮೇಲೆ ಬಿಗಿನರ್ಸ್ನವರು ಈ ಒಂದು ಪೊಸಿಷನನ್ನು 10 to 12 ಸೆಕೆಂಡ್ಸ್ ತನಕ ಇಟ್ಕೊಂಡ್ರೆ ಸಾಕು. ಆಮೇಲೆ ಸ್ಲೋಲಿ ವಿತ್ ಪ್ರಾಕ್ಟೀಸ್ ನೀವು ಸೆಕೆಂಡ್ಸ್ಗಳನ್ನು ಜಾಸ್ತಿ ಮಾಡ್ಬೋದು. ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂದರೆ, ನಾನು ತೋರಿಸಿರುವ ಎಲ್ಲ ಎಕ್ಸಸೈಸ್ ಯಾರಾದರೂ ಡೆಲಿವರಿ ಆದಮೇಲೆ ಮಾಡೋ ಪ್ಲ್ಯಾನಲ್ಲಿ ಇದ್ದರೆ ಅವರು ಡಾಕ್ಟರ್ನ ಕನ್ಸಲ್ಟೇಷನ್ ತೊಗೊಂಡು ಶುರು ಮಾಡಬೇಕು. ಯಾಕೆಂದರೆ ಪ್ರತಿಯೊಬ್ಬರ ಕಂಡೀಷನ್ ಡಿಫ್ರೆಂಟ್ ಇರುತ್ತೆ. ಹಾಗಾಗಿ ಡಾಕ್ಟರ್ ಕನ್ಸಲ್ಟೇಷನ್ ಇಂಪಾರ್ಟೆಂಟ್ ಬಿಫೋರ್ ಸ್ಟಾರ್ಟಿಂಗ್. ನೆಕ್ಸ್ಟ್ ಎಕ್ಸಸೈಸ್ ಹೆಸರು ಮೌಂಟನ್ ಕ್ಲೈಂಬಿಂಗ್. ನಾನು ನಿಮಗೆ ಫಸ್ಟ್ ಪ್ಲ್ಯಾಂಕ್ ಎಕ್ಸಸೈಸ್ ತೋರಿಸಿದೆ ಅಲ್ವಾ, ಆಲ್ಮೋಸ್ಟ್ ಫಸ್ಟ್ ಅದೇ ಪೊಸಿಷನ್ಗೆ ಬರಬೇಕು ವಿಡಿಯೋದಲ್ಲಿ ತೋರಿಸಿದ ಹಾಗೆ. ಆಮೇಲೆ ಪುಲ್ ಯೋರ್ ರೈಟ್ ನೀ ಟುವರ್ಡ್ಸ್ ಯೋರ್ ಚೆಸ್ಟ್, ಅದೇ ಕಂಟಿನ್ಯೂ ಮಾಡಬೇಕು ನೀವು ಅಪೋಸಿಟ್ ಲೆಗ್ಸ್ನ ಜೊತೆ. ಬಿಗಿನರ್ಸ್ನವರು ಇದನ್ನು 12 to 16 ಮೌಂಟನ್ ಕ್ಲೈಂಬಿಂಗ್ನಿಂದ ಶುರು ಮಾಡಬೇಕು. ಆಮೇಲೆ ಸ್ಲೋಲಿ ವಿತ್ ಪ್ರಾಕ್ಟೀಸ್ ಜಾಸ್ತಿ ಮಾಡ್ತಾ ಹೋಗಬೇಕು. ಆಮೇಲೆ ನಾನು ಇವತ್ತು ಹೇಳುವ ಯಾವುದಾದ್ರೂ ಎಕ್ಸಸೈಸ್ ಮಾಡುವಾಗ ನಿಮಗೆ ಸಡನ್ನಾಗಿ ನೋವು ಬರೋಕ್ಕೆ ಶುರುವಾಯಿತು, ಹೊಟ್ಟೆಯ ಕೆಳಭಾಗದಲ್ಲಿ ಜಾಸ್ತಿ ನೋವಾಗ್ತಾ ಇದೆ ಎಕ್ಸಸೈಸ್ ಮಾಡುವಾಗ, ಉಸಿರಾಟ ಆಡಲಿಕ್ಕೆ ಕಷ್ಟ ಆಗ್ತಾ ಇದೆ, ಏನೋ ಬಾಡಿಯಲ್ಲಿ ತೊಂದರೆ ಆಗ್ತಾ ಇದ್ದರೆ ಆ ಟೈಮಲ್ಲಿ ನೀವು ಇಮಿಡಿಯೇಟ್ ಆಗಿ ಎಕ್ಸಸೈಸ್ ಸ್ಟಾಪ್ ಮಾಡಬೇಕು. ಇಲ್ಲದಿದ್ದರೆ ಈ ರೀತಿ ಎಕ್ಸಸೈಸ್ ನೀವು ದಿನನಿತ್ಯ ಕನ್ಸಿಸ್ಟೆಂಟ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಮೇಜರ್ ಚೇಂಜಸ್ ಕಾಣ್ತೀರಾ. ನನಗೆ ಕೂಡ ಪರ್ಸ್ನಲಿ ಇದು ತುಂಬ ಹೆಲ್ಪ್ ಆಗಿದೆ. ನನ್ನ ಬೆಲ್ಲಿ ಫ್ಯಾಟ್ ತುಂಬಾ ರೆಡ್ಯೂಸ್ ಆಗಿದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂತ ಅಂದ್ಕೊಳ್ತೀನಿ. ನಿಮಗೆ ಇದೇ ರೀತಿಯ ಪಾರ್ಟ್ 2 ಎಕ್ಸಸೈಸ್ ವಿಡಿಯೋ ಬೇಕಿದ್ದರೆ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ.
ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.